ಆಕಾಶವಾಣಿ ಮೈಸೂರು. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. 5 ಸ್ಟಾರ್ ಚೆಫ್ ಸುರೇಖಾಗೆ ಒಂದು ಆಕರ್ಷಕ ವಿದೇಶಿ ಉದ್ಯೋಗದ ಆಫರ್ ಇಮೇಲ್ ಬರುತ್ತೆ. ಅವರು ಆಸಕ್ತಿ ತೋರಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂಟರ್ವ್ಯೂನೂ ನಡೆಯುತ್ತೆ. ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ನಂತರ ಅವ್ರಿಗೆ ವೀಸಾ ಪ್ರೊಸೆಸಿಂಗ್, ಬ್ಯಾಕ್ಗ್ರೌಂಡ್ ಚೆಕ್, ಏರ್ ಟಿಕೆಟು ಮತ್ತು ಇತರ ಹಲವು ಹೆಸರುಗಳಲ್ಲಿ ಅವರಿಂದ 9 ಲಕ್ಷ ರೂಪಾಯಿಗಿಂತ ಜಾಸ್ತಿ ವಸೂಲಿ ಮಾಡಿರ್ತಾರೆ. ಯಾವಾಗ ಸುರೇಖಾ ತುಂಬ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾಳೋ ಆವಾಗ ಆ ಕಡೆಯಿಂದ ಪ್ರತಿಕ್ರಿಯೆ ನೀಡೋದು ಕಂಪ್ಲೀಟಾಗಿ ನಿಂತೋಗುತ್ತೆ. ಆವಾಗ ಸುರೇಖಾ ಗೊತ್ತಾಗುತ್ತೆ ತಾನೊಂದು ಸೈಬರ್ ಅಪರಾಧಕ್ಕೆ ಬಲಿಯಾಗಿದ್ದೇನೆ ಅಂತ. ಇನ್ನೊಂದು ಪ್ರಕರಣದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬಂದ ವರ್ಕ್ ಫ್ರಮ್ ಹೋಮ್ ಕೆಲಸದ ಜಾಹೀರಾತನ್ನು ನಂಬಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಣ ಸಂಪಾದಿಸಿ ಅಥವಾ ಆ್ಯಪ್ ಆಧಾರಿತ ಸಿನಿಮಾ ರೇಟಿಂಗ್ ಹಗರಣದಲ್ಲಿ ಮಹಿಳೆಯೊಬ್ಬಳು 76 ಲಕ್ಷ ರೂಪಾಯಿ ಕಳ್ಕೊಂಡಿರ್ತಾಳೆ. ಇಲ್ಲಿ ವಂಚಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಉದ್ಯೋಗ ಮಾಹಿತಿ ಒದಗಿಸೋ ಜಾಲತಾಣಗಳಲ್ಲಿ ವಿದೇಶಿ ಉದ್ಯೋಗದ ಹೆಸರಲ್ಲೋ ಅಥವಾ ಮನೆಯಿಂದನೇ ಕೆಲಸ ಮಾಡಿ ಹಣ ಸಂಪಾದಿಸಿ ಅಥವಾ ಅರೆಕಾಲಿಕ ಉದ್ಯೋಗಗಳ ಬಗ್ಗೆನೋ ವರ್ಣರಂಜಿತ ಜಾಹೀರಾತುಗಳನ್ನ ಹಾಕ್ತಾರೆ. ಆಸಕ್ತಿ ಇರೋ ವ್ಯಕ್ತಿಗಳು ಈ ವಂಚಕರು ಕೊಟ್ಟಿರೋ ಹೈಪರ್ ಲಿಂಕನ್ನು ಒತ್ತುತ್ತಾರೋ ಅಥವಾ ಅಲ್ಲಿ ನಮೂದಿಸಿರೋ ಸಂಖ್ಯೆಗೆ ಕರೆ ಮಾಡ್ತಾರೆ. ವಂಚಕರು ಮೊದಲೇ ರಿಜಿಸ್ಟ್ರೇಷನ್ನು ಅಥವಾ ನೋಂದಣಿ ಹೆಸರಲ್ಲಿ ಹಣ ಕೇಳ್ತಾರೆ. ನಂತರ ನಕಲಿ ಸಂದರ್ಶನವನ್ನು ಏರ್ಪಡಿಸಿ ಅಥವಾ ನಕಲಿ ಉದ್ಯೋಗ ಪತ್ರವನ್ನು ತೋರಿಸಿ ನಿಮ್ಮ ನಂಬಿಕೆ ಗಳಿಸ್ಕೋತಾರೆ. ನಂತರ ಆ ನಂಬಿಕೆನ ಬಳಸಿ ಹಿನ್ನೆಲೆ ಪರಿಶೀಲನೆ, ಸಂಸ್ಕರಣೆ ಶುಲ್ಕ, ಲಂಚ ಮತ್ತಿತರ ಶುಲ್ಕಗಳ ಹೆಸರಲ್ಲಿ ಹಣನ ಸುಲಿಲಿಕ್ಕೆ ಶುರು ಮಾಡ್ತಾರೆ. ಅಥವಾ ಇನ್ನೊಂದೇನು ಮಾಡ್ಬೋದು ಅವರು ಅಂತಂದರೆ, ಮೊದಲು ನಿಮಗೆ ಸಣ್ಣ ಸಣ್ಣ ಟಾಸ್ಕ್ಗಳನ್ನ ಕೊಡ್ತಾರೆ. 3 ವಿಡಿಯೋ ಲೈಕ್ ಮಾಡು, ನಿಮಗೆ ಪ್ರತಿ ವಿಡಿಯೋ ಲೈಕ್ಗೆ 50 ರೂಪಾಯಿ, ಹಾಗೆ 150 ರೂಪಾಯಿ ಕೊಡ್ತಾರೆ. ಹಾಗೆ ಇದು ಮೇಲ್ಮೇಲೆ ಹೋಗುತ್ತೆ. ಆಮೇಲೆ ಅವರು ನಿಮಗೆ ಹೆಚ್ಚಿನ ಹಣದಾಸೆಯನ್ನು ತೋರಿಸ್ತಾರೆ. ನಿಮ್ಗೆ ಇನ್ನೂ ಜಾಸ್ತಿ ಲಿಂಕ್ಗಳು ಬೇಕು ಲೈಕ್ ಮಾಡೋಕ್ಕೆ ಅಥವಾ ಇನ್ನೂ ಜಾಸ್ತಿ ಸಂಪಾದನೆ ಮಾಡೋಕ್ಕೆ ಅವಕಾಶ ಬೇಕು ಅಂತಂದರೆ ನೀವು ಮೆಂಬರ್ಶಿಪ್ ತೊಗೋಬೇಕು ಅಥವಾ ಟೂಲ್ಗಳನ್ನ ತೊಗೋಬೇಕು ಅಥವಾ ನಮ್ಮಿಂದ ಎಜುಕೇಷನ್ ಮೆಟೀರಿಯಲ್ ತೊಗೋಬೇಕು ಅಂತ ಹಣ ವಸೂಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಇದು ವಂಚನೆ ಅಂತ ತಿಳಿಯೋಕ್ಕಿಂತ ಮುಂಚೆನೇ ಆ ವಂಚಕರು ನಿಮ್ಮಿಂದ ತುಂಬ ಹಣನ ವಂಚಿಸಿರ್ತಾರೆ. ಇಂತಹ ವಂಚನೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಎಲ್ಲ ಡಿಜಿಟಲ್ ವಹಿವಾಟುಗಳಿಗೂ ತಾಳ್ಮೆ, ಶೂನ್ಯ ವಿಶ್ವಾಸ ಮತ್ತು ದೃಢೀಕರಣ ತತ್ವವನ್ನು ಅನುಸರಿಸಿ. ಅಂದರೆ ಸಿಂಪಲ್ ಆಗಿ ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ, ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು. ಪರ್ಸನಲ್ ಇಮೇಲ್ ವಿಳಾಸದಿಂದ ಆಫರ್ ಲೆಟ್ರ್ ಬಂದಿದ್ರೆ ಅದು ಫೇಕ್ ಇರುತ್ತೆ ಮೋಸ್ಟ್ಲಿ. ಉದ್ಯೋಗ ಆಫರ್ ಲೆಟ್ರಲ್ಲಿ ಸಾಮಾನ್ಯ ಕಾಗುಣಿತ ಅಥವಾ ವ್ಯಾಕರಣ ದೋಷಗಳಿದ್ರೆ ಅಥವಾ ನಂಬಲು ಸಾಧ್ಯವಿಲ್ಲದಷ್ಟು ವೇತನ ಕೆಲಸಕ್ಕೆ ಅನುಗುಣವಾಗಿ ಇದ್ದರೆ ಇದು ಸ್ಕ್ಯಾಮ್ ಇರ್ಬೋದು. ಆಮೇಲೆ ಇನ್ನೊಂದು, ಯಾವುದೇ ಪ್ರತಿಷ್ಠಿತ ಸಂಸ್ಥೆನೂ ತನ್ನ ಫ್ಯೂಚರ್ ಎಂಪ್ಲಾಯಿ ಅಥವಾ ಉದ್ಯೋಗಾಭಿಲಾಷಿಯಿಂದ ಯಾವುದೇ ಕಾರ್ಯಕ್ಕೂ ಹಣನ ಕೇಳಲ್ಲ, ಅದು ಸೇರ್ಕೊಳ್ಳೋಕ್ಕಿಂತ ಮುಂಚೆ. ಹಂಗುವೆ ನೀವು ಇಂತಹ ವಂಚನೆಗೆ ಬಲಿಯಾಗಿದ್ದರೆ ತಕ್ಷಣ 1930 ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ. ಯಾರೊಂದಿಗಾದರೂ ನೀವು ಈ ಪ್ರೋಸೆಸ್ನಲ್ಲಿ ಆಧಾರ್ನ ಹಂಚಿಕೊಂಡಿದ್ರೆ ಆಧಾರ್ ವೆಬ್ಸೈಟ್ನಲ್ಲೋ ಅಥವಾ ಆಧಾರ್ ಆ್ಯಪ್ನಲ್ಲೋ ಲಾಕ್ ಮಾಡಿ. ಆಮೇಲೆ ಆ ನಕಲಿ ಖಾತೆ ಅಥವಾ ಪ್ರೊಫೈಲು ಅಥವಾ ಆ ಜಾಹೀರಾತು ಬಗ್ಗೆ ಸಂಬಂಧಿತ ಸಾಮಾಜಿಕ ಮಾಧ್ಯಮ ವೆಬ್ಸೈಟ್ನಲ್ಲೋ ಅಥವಾ ನಕಲಿ ಜಾಲತಾಣಗಳ ಬಗ್ಗೆ ಅದರ ಹೋಸ್ಟಿಂಗ್ ಸೇವಾ ಪೂರೈಕೆದಾರರೊಂದಿಗೂ ದೂರು ನೀಡಿ ಅದನ್ನು ನಿರ್ಬಂಧಿಸಲು ಹೇಳಿ. ಹಣ ಏನಾದರೂ ನೀವು ಕಳಿಸಿದ್ರೆ ಸಂಬಂಧಿತ ಬ್ಯಾಂಕ್ ಕರೆ ಮಾಡಿ ಆ ಹಣನ ಫ್ರೀಸ್ ಮಾಡೋಂಗೆ ಮಾಡಿ. ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದಿರಿ. ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ. ಸಂದರ್ಶಿಸಿರಿ www.cybermitra.in. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.